ಇನ್ನೊಬ್ಬರು ಚೆನ್ನೈ ಮೂಲ, ಒಟ್ಟು 3. ಆದರೆ ಕೆಲವರು ಬಚಾವಾಗಿ ಬಂದಿದ್ದಾರೆ. ಪಹಲ್ಗಾಮ್ನಲ್ಲಿ ನಡೆದ ಗುಂಡಿನ ದಾಳಿಗೆ 3 ಕನ್ನಡಿಗರು ಉಸಿರು ಚೆಲ್ಲಿರೋದು ನಿಮಗೆಲ್ಲ ಗೊತ್ತೇ ಇದೆ. ಆದರೆ ಭಯೋತ್ಪಾದಕರ ದಾಳಿಯಿಂದ ಕನ್ನಡಿಗರೊಬ್ಬರು ಪವಾಡ ಸದೃಶ ರೀತಿಯಲ್ಲಿ ಪಾರಾಗಿದ್ದಾರೆ. ಅದು ಕೂಡ ಮಂಜುನಾಥ್ ಜೊತೆ ಮಾತಾಡಿದ್ದಾರೆ. ಕೇವಲ ಕೆಲವೇ ನಿಮಿಷದಲ್ಲಿ ರಕ್ತ ಪಿಪಾಸುಗಳ ಬಂದೂಕಿನಿಂದ ಎಸ್ಕೇಪ್ ಆಗಿದ್ದಾರೆ. ಅದು ಕೂಡ ಒಂದು ಬ್ಯಾಟ್ ಸಹಾಯದಿಂದ. ಒಂದು ಬ್ಯಾಟ್ ಏನದು ರಿಪೋರ್ಟ್. ಬ್ಯಾಟ್ ಕೂಡ ನನ್ನ ಜೀವಕ್ಕೆ ಉಳಿಸೋದಕ್ಕೊಂದು ಅನುಕೂಲ ಆಯಿತು ಅಂತ ಅನ್ಕೋತೀನಿ ಸರ್. ಸೊ ಮಂಜುನಾಥ್ ಅವರು ಒಳಗೆ ಏನಾದ್ರು ನಾವು ಹೊರಗೆ ಎಕ್ಸಿಟ್ ಆದ್ವಿ. ಯಾವುದೋ ಒಂದು ಸಂಬಂಧಪಟ್ಟ ಮತವನ್ನೇ ಹುಡುಕಿ ಹೊಡೆದಿದ್ದಾರೆ ಅಂತ ನನಗೆ ಅನಿಸ್ತಾ ಇತ್ತು. ಪ್ರಿಯ ವೀಕ್ಷಕರ, ದೇವರು ಯಾವ್ಯಾವ ರೂಪದಲ್ಲಿ ಬರ್ತಾನೆ ಗೊತ್ತೇ ಆಗಲ್ಲ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಈ ಸ್ಟೋರಿ. ಈ ಬ್ಯಾಟ್ ಇದೆಯಲ್ಲ, ಅಂತಿಂತ ಬ್ಯಾಟ್ ಅಲ್ವೇ ಅಲ್ಲ. ರಣ ರಕ್ಕಸರ ಕೈಯಿಂದ ಕನ್ನಡಿಗನನ್ನ ಬಚಾವ್ ಮಾಡಿಸಿದೆ. ಅದು ಜಸ್ಟ್ ಕೆಲವು ಸೆಕೆಂಡ್ಗಳಲ್ಲಿ. ಕನ್ನಡಿಗನ ಜೀವ ಕಾಪಾಡಿದ ಬ್ಯಾಟ್ ಜಸ್ಟ್ 3 ನಿಮಿಷದಲ್ಲಿ ಬಚಾವ್. ಇವರು ಹತ್ರಿ ಪ್ರಭಾಕರ್ ಅಂತ, ಹಾಸನದ ಹೊಳೆನರಸೀಪುರದ ನಿವಾಸಿ. ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ಮಾಡಿದ ದಿನ ಅದೇ ಸ್ಥಳದಲ್ಲಿದ್ರಂತೆ. ಆದ್ರೆ ರಣ ರಕ್ಕಸರ ಕೈಯಿಂದ ಪ್ರಭಾಕರ್ ಬದುಕಿ ಬಂದ ಕಥೆಯೇ ರಣ ರೋಚಕ. ಈ ಬ್ಯಾಟ್ನಿಂದಲೇ ಇವರು ಬಚಾವಾಗಿದ್ದಾರೆ. ಉಗ್ರರು ದಾಳಿ ನಡೆಸೋ 3 ನಿಮಿಷಕ್ಕೂ ಮುನ್ನ ಪ್ರಭಾಕರ್ ಪಹಲ್ಗಾಮ್ನಿಂದ ಹೊರಟಿದ್ರು. ಇದೇ ವೇಳೆಯೇ ಪ್ರಭಾಕರ್ಗೆ ಶಿವಮೊಗ್ಗದ ಮಂಜುನಾಥ್ ಸಿಕ್ಕಿದ್ರಂತೆ. ಮಂಜುನಾಥ್ ಜೊತೆ ಪ್ರಭಾಕರ್ ಜಸ್ಟ್ ಒಂದೇ 1 ನಿಮಿಷ ಮಾತಾಡಿ ಬ್ಯಾಟ್ ಖರೀದಿಗೆ ಹೋಗಿದ್ರು. ಆಮೇಲೆ ಅಲ್ಲಿ ನಡೆದಿದ್ದು ಘನಘೋರ. ಈ ಬ್ಯಾಟ್ನ ನಾವು ಪರ್ಚೇಸ್ ಮಾಡೋಕ್ಕೆ ಅಂತ ಹೋದ್ವಿ. ಅಲ್ಲಿ ಆ ಫ್ಯಾಕ್ಟ್ರಿ 2 ಗಂಟೆಗೆ ಮುಚ್ಚುತ್ತೆ ಅನ್ನೋದಕ್ಕೆ ನಾವು 1:15ಗಿಂತ ಮುಂಚೆ ನಾವು ಆ ಜಾಗನ ಖಾಲಿ ಮಾಡಿದ್ವಿ. ಹಾಗಾಗಿ ಈ ಬ್ಯಾಟು ಕೂಡ ನನ್ನ ಜೀವದ ಉಳಿಸೋದಕ್ಕೊಂದು ಅನುಕೂಲ ಆಯಿತು ಅಂತ ಅನ್ಕೋತೀನಿ ಸರ್. ನಾನು ನಮ್ಮ ಎಲ್ಲ ಪ್ರವಾಸಿಗರನ್ನ ಕರ್ಕೊಂಡು ನಾವು ಆಚೆ ಕಡೆ ಬರ್ತಾಯಿದ್ವಿ. ಎದುರುಗಡೆಯಿಂದ ಮಂಜುನಾಥ್ ಅವರು ಎದುರುಗಡೆ ನಮಗೆ ಸಿಕ್ಕಿದ್ರು. ಅವರು ಕನ್ನಡದಲ್ಲಿ ಮಾತಾಡ್ತಾ ಇದ್ರು. ಇಲ್ಲ ಸರ್, ನಾವು ಶಿವಮೊಗ್ಗದಿಂದ ಬಂದಿದ್ದೀವಿ ಅಂದರು. ನಾನು ಮಂಜುನಾಥ್ ಅವ್ರನ್ನ 1 ನಿಮಿಷ, ಮಗನ್ನ 1 ನಿಮಿಷ ಮಾತಾಡಿಸಿದಂಥ ಸಂದರ್ಭ ನನಗೆ ಎದುರಾಯಿತು. ಸೊ ಮಂಜುನಾಥ್ ಅವರು ಒಳಗೆ ಎಂಟ್ರ್ ಆದರು, ನಾವು ಹೊರಗೆ ಎಕ್ಸಿಟ್ ಆದ್ವಿ. ಇನ್ನು ಕಾಶ್ಮೀರದಲ್ಲಿ ಸಚಿನ್ ತೆಂಡೂಲ್ಕರ್ ಕೂಡ ಬ್ಯಾಟ್ ಖರೀದಿ ಮಾಡ್ತಾರಂತೆ. ಹೀಗಾಗಿ ಅತ್ರಿ ಪ್ರಭಾಕರ್ ಮೊಮ್ಮಗನಿಗೆ ಬ್ಯಾಟ್ ಖರೀದಿಸಲು ಪಹಲ್ಗಾಮ್ನಿಂದ ಹೊರಟಿದ್ರು. ಮೊಮ್ಮಗನಿಗೆ ಬ್ಯಾಟ್ ತರಲು ಹೋಗಿದ್ದರಿಂದ ಇವರ ಪ್ರಾಣ ಉಳಿದಿದೆ. ಮೊಮ್ಮಗನಿಗೆ ಒಂದು ಬ್ಯಾಟ್ ತಗೋಬೇಕು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಕೇವಲ 3 ನಿಮಿಷದ ಮುಂಚೆ ನಾವೆಲ್ಲ ನಮ್ಮ ಟ್ರೂಪು, ನಾವೇನು ಹೋಗಿರ್ತಕ್ಕಂಥ 39 ಜನ ಟ್ರೂಪಲ್ಲಿ 22 ಜನ ಹೆಣ್ಮಕ್ಳೇ ಇದ್ದರು, ಇನ್ನು ಮಿಕ್ಕಿದವ್ರು ಗಂಡು ಮಕ್ಕಳಿದ್ರು. ಸೊ ಅವರೆಲ್ಲ ನಾವು ಎಲ್ಲ ಬ್ಯಾಟ್ ತಗೋಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲ ಆ ಜಾಗವನ್ನು ನಾವು ಕೇವಲ 3 ನಿಮಿಷದಲ್ಲಿ ನಾವು ಬಿಟ್ವಿ. ನೋಡಿದ್ರಲ್ವಾ, ಉಗ್ರರ ದಾಳಿಯಿಂದ ಕನ್ನಡಿಗ ಪ್ರಭಾಕರ್ ಬಚಾವಾಗಿದ್ದೆ ಒಂದು ರೋಚಕ ಕತೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಕನ್ನಡಿಗರು 2, ಇನ್ನೊಬ್ಬರು ಚೆನ್ನೈ ಮೂಲ, ಒಟ್ಟು 3. ಆದರೆ ಕೆಲವರು ಬಚಾವಾಗಿ ಬಂದಿದ್ದಾರೆ. ಪಹಲ್ಗಾಮ್ನಲ್ಲಿ ನಡೆದ ಗುಂಡಿನ ದಾಳಿಗೆ 3 ಕನ್ನಡಿಗರು ಉಸಿರು ಚೆಲ್ಲಿರೋದು ನಿಮಗೆಲ್ಲ ಗೊತ್ತೇ ಇದೆ. ಆದರೆ ಭಯೋತ್ಪಾದಕರ ದಾಳಿಯಿಂದ ಕನ್ನಡಿಗರೊಬ್ಬರು ಪವಾಡ ಸದೃಶ ರೀತಿಯಲ್ಲಿ ಪಾರಾಗಿದ್ದಾರೆ. ಅದು ಕೂಡ ಮಂಜುನಾಥ್ ಜೊತೆ ಮಾತಾಡಿದ್ದಾರೆ. ಕೇವಲ ಕೆಲವೇ ನಿಮಿಷದಲ್ಲಿ ರಕ್ತ ಪಿಪಾಸುಗಳ ಬಂದೂಕಿನಿಂದ ಎಸ್ಕೇಪ್ ಆಗಿದ್ದಾರೆ. ಅದು ಕೂಡ ಒಂದು ಬ್ಯಾಟ್ ಸಹಾಯದಿಂದ. ಒಂದು ಬ್ಯಾಟ್ ಏನದು ರಿಪೋರ್ಟ್. ಬ್ಯಾಟ್ ಕೂಡ ನನ್ನ ಜೀವಕ್ಕೆ ಉಳಿಸೋದಕ್ಕೊಂದು ಅನುಕೂಲ ಆಯಿತು ಅಂತ ಅನ್ಕೋತೀನಿ ಸರ್. ಸೊ ಮಂಜುನಾಥ್ ಅವರು ಒಳಗೆ ಏನಾದ್ರು ನಾವು ಹೊರಗೆ ಎಕ್ಸಿಟ್ ಆದ್ವಿ. ಯಾವುದೋ ಒಂದು ಸಂಬಂಧಪಟ್ಟ ಮತವನ್ನೇ ಹುಡುಕಿ ಹೊಡೆದಿದ್ದಾರೆ ಅಂತ ನನಗೆ ಅನಿಸ್ತಾ ಇತ್ತು. ಪ್ರಿಯ ವೀಕ್ಷಕರ, ದೇವರು ಯಾವ್ಯಾವ ರೂಪದಲ್ಲಿ ಬರ್ತಾನೆ ಗೊತ್ತೇ ಆಗಲ್ಲ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಈ ಸ್ಟೋರಿ. ಈ ಬ್ಯಾಟ್ ಇದೆಯಲ್ಲ, ಅಂತಿಂತ ಬ್ಯಾಟ್ ಅಲ್ವೇ ಅಲ್ಲ. ರಣ ರಕ್ಕಸರ ಕೈಯಿಂದ ಕನ್ನಡಿಗನನ್ನ ಬಚಾವ್ ಮಾಡಿಸಿದೆ. ಅದು ಜಸ್ಟ್ ಕೆಲವು ಸೆಕೆಂಡ್ಗಳಲ್ಲಿ. ಕನ್ನಡಿಗನ ಜೀವ ಕಾಪಾಡಿದ ಬ್ಯಾಟ್ ಜಸ್ಟ್ 3 ನಿಮಿಷದಲ್ಲಿ ಬಚಾವ್. ಇವರು ಹತ್ರಿ ಪ್ರಭಾಕರ್ ಅಂತ, ಹಾಸನದ ಹೊಳೆನರಸೀಪುರದ ನಿವಾಸಿ. ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ಮಾಡಿದ ದಿನ ಅದೇ ಸ್ಥಳದಲ್ಲಿದ್ರಂತೆ. ಆದ್ರೆ ರಣ ರಕ್ಕಸರ ಕೈಯಿಂದ ಪ್ರಭಾಕರ್ ಬದುಕಿ ಬಂದ ಕಥೆಯೇ ರಣ ರೋಚಕ. ಈ ಬ್ಯಾಟ್ನಿಂದಲೇ ಇವರು ಬಚಾವಾಗಿದ್ದಾರೆ. ಉಗ್ರರು ದಾಳಿ ನಡೆಸೋ 3 ನಿಮಿಷಕ್ಕೂ ಮುನ್ನ ಪ್ರಭಾಕರ್ ಪಹಲ್ಗಾಮ್ನಿಂದ ಹೊರಟಿದ್ರು. ಇದೇ ವೇಳೆಯೇ ಪ್ರಭಾಕರ್ಗೆ ಶಿವಮೊಗ್ಗದ ಮಂಜುನಾಥ್ ಸಿಕ್ಕಿದ್ರಂತೆ.
ಮಂಜುನಾಥ್ ಜೊತೆ ಪ್ರಭಾಕರ್ ಜಸ್ಟ್ ಒಂದೇ ಒಂದು ನಿಮಿಷ ಮಾತಾಡಿ ಬ್ಯಾಟ್ ಖರೀದಿಗೆ ಹೋಗಿದ್ರು. ಆಮೇಲೆ ಅಲ್ಲಿ ನಡೆದಿದ್ದು ಘನಘೋರ. ಈ ಬ್ಯಾಟ್ನ ನಾವು ಪರ್ಚೇಸ್ ಮಾಡೋಕ್ಕೆ ಅಂತ ಹೋದ್ವಿ. ಅಲ್ಲಿಯ ಫ್ಯಾಕ್ಟ್ರಿ 2 ಗಂಟೆಗೆ ಮುಚ್ಚುತ್ತೆ ಅನ್ನೋದಕ್ಕೆ ನಾವು 1:30ಗಿಂತ ಮುಂಚೆ ನಾವು ಆ ಜಾಗನ ಖಾಲಿ ಮಾಡಿದ್ವಿ. ಹಾಗಾಗಿ ಈ ಬ್ಯಾಟು ಕೂಡ ನನ್ನ ಜೀವದ ಉಳಿಸೋದಕ್ಕೊಂದು ಅನುಕೂಲ ಆಯಿತು ಅಂತ ಅನ್ಕೋತೀನಿ ಸರ್. ನಾನು ನಮ್ಮ ಎಲ್ಲ ಪ್ರವಾಸಿಗರನ್ನ ಕರ್ಕೊಂಡು ನಾವು ಆಚೆಗಡೆ ಬರ್ತಾಯಿದ್ವಿ. ಎದುರುಗಡೆಯಿಂದ ಮಂಜುನಾಥ್ ಅವರು ಎದುರುಗಡೆ ನಮಗೆ ಸಿಕ್ಕಿದ್ರು. ಅವರು ಕನ್ನಡದಲ್ಲಿ ಮಾತಾಡ್ತಾಯಿದ್ರು. ಇಲ್ಲ ಸರ್, ನಾವು ಶಿವಮೊಗ್ಗದಿಂದ ಬಂದಿದ್ದೀವಿ ಅಂದರು. ನಾನು ಮಂಜುನಾಥ್ ಅವ್ರನ್ನ 1 ನಿಮಿಷ, ಮಗನ್ನ 1 ನಿಮಿಷ ಮಾತಾಡಿಸಿದಂಥ ಸಂದರ್ಭ ನನಗೆ ಎದುರಾಯಿತು. ಸೊ ಮಂಜುನಾಥ್ ಅವರು ಒಳಗೆ ಎಂಟ್ರ್ ಆದರು, ನಾವು ಹೊರಗೆ ಎಕ್ಸಿಟ್ ಆದ್ವಿ. ಇನ್ನು ಕಾಶ್ಮೀರದಲ್ಲಿ ಸಚಿನ್ ತೆಂಡೂಲ್ಕರ್ ಕೂಡ ಬ್ಯಾಟ್ ಖರೀದಿ ಮಾಡ್ತಾರಂತೆ. ಹೀಗಾಗಿ ಅತ್ರಿ ಪ್ರಭಾಕರ್ ಮೊಮ್ಮಗನಿಗೆ ಬ್ಯಾಟ್ ಖರೀದಿಸಲು ಪಹಲ್ಗಾಮ್ನಿಂದ ಹೊರಟಿದ್ರು. ಮೊಮ್ಮಗನಿಗೆ ಬ್ಯಾಟ್ ತರಲು ಹೋಗಿದ್ದರಿಂದ ಇವರ ಪ್ರಾಣ ಉಳಿದಿದೆ. ಮೊಮ್ಮಗನಿಗೆ ಒಂದು ಬ್ಯಾಟ್ ತಗೋಬೇಕು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಕೇವಲ 3 ನಿಮಿಷದ ಮುಂಚೆ ನಾವೆಲ್ಲ ನಮ್ಮ ಟ್ರೂಪು, ನಾವೇನು ಹೋಗಿರ್ತಕ್ಕಂಥ 39 ಜನ ಟ್ರೂಪಲ್ಲಿ 22 ಜನ ಹೆಣ್ಮಕ್ಳೇ ಇದ್ದರು, ಇನ್ನು ಮಿಕ್ಕಿದವ್ರು ಗಂಡು ಮಕ್ಕಳಿದ್ರು. ಸೊ ಅವರೆಲ್ಲ ನಾವು ಎಲ್ಲ ಬ್ಯಾಟ್ ತಗೋಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲ ಆ ಜಾಗವನ್ನು ನಾವು ಕೇವಲ 3 ನಿಮಿಷದಲ್ಲಿ ನಾವು ಬಿಟ್ವಿ. ನೋಡಿದ್ರಲ್ವಾ, ಉಗ್ರರ ದಾಳಿಯಿಂದ ಕನ್ನಡಿಗ ಪ್ರಭಾಕರ್ ಬಚಾವಾಗಿದ್ದೆ ಒಂದು ರೋಚಕ ಕಥೆ. ಕನ್ನಡಿಗರು ಇಬ್ಬರು, ಇನ್ನೊಬ್ಬರು ಚೆನ್ನೈ ಮೂಲ, ಒಟ್ಟು 3. ಆದರೆ ಕೆಲವರು ಬಚಾವಾಗಿ ಬಂದಿದ್ದಾರೆ. ಪಹಲ್ಗಾಮ್ನಲ್ಲಿ ನಡೆದ ಗುಂಡಿನ ದಾಳಿಗೆ 3 ಕನ್ನಡಿಗರು ಉಸಿರು ಚೆಲ್ಲಿರೋದು ನಿಮಗೆಲ್ಲ ಗೊತ್ತೇ ಇದೆ. ಆದರೆ ಭಯೋತ್ಪಾದಕರ ದಾಳಿಯಿಂದ ಕನ್ನಡಿಗರೊಬ್ಬರು ಪವಾಡ ಸದೃಶ ರೀತಿಯಲ್ಲಿ ಪಾರಾಗಿದ್ದಾರೆ. ಅದು ಕೂಡ ಮಂಜುನಾಥ್ ಜೊತೆ ಮಾತಾಡಿದ್ದಾರೆ. ಕೇವಲ ಕೆಲವೇ ನಿಮಿಷದಲ್ಲಿ ರಕ್ತ ಪಿಪಾಸುಗಳ ಬಂದೂಕಿನಿಂದ ಎಸ್ಕೇಪ್ ಆಗಿದ್ದಾರೆ. ಅದು ಕೂಡ ಒಂದು ಬ್ಯಾಟ್ ಸಹಾಯದಿಂದ. ಒಂದು ಬ್ಯಾಟ್ ಏನದು ರಿಪೋರ್ಟ್. ಬ್ಯಾಟ್ ಕೂಡ ನನ್ನ ಜೀವದ ಉಳಿಸೋದಕ್ಕೊಂದು ಅನುಕೂಲ ಆಯಿತು ಅಂತ ಅನ್ಕೋತೀನಿ ಸರ್. ಸೊ ಮಂಜುನಾಥ್ ಅವರು ಒಳಗೆ ಎಂಟ್ರ್ ಆದ್ರು, ನಾವು ಹೊರಗೆ ಎಕ್ಸಿಟ್ ಆದ್ವಿ. ಯಾವುದೋ ಒಂದು ಸಂಬಂಧಪಟ್ಟ ಮತವನ್ನೇ ಹುಡುಕಿ ಹೊಡೆದಿದ್ದಾರೆ ಅಂತ ನನಗೆ ಅನಿಸ್ತಾ ಇತ್ತು. ಪ್ರಿಯ ವೀಕ್ಷಕರ, ದೇವರು ಯಾವ್ಯಾವ ರೂಪದಲ್ಲಿ ಬರ್ತಾನೆ ಗೊತ್ತೇ ಆಗಲ್ಲ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಈ ಸ್ಟೋರಿ. ಈ ಬ್ಯಾಟ್ ಇದೆಯಲ್ಲ, ಅಂತಿಂತ ಬ್ಯಾಟ್ ಅಲ್ವೇ ಅಲ್ಲ. ರಣ ರಕ್ಕಸರ ಕೈಯಿಂದ ಕನ್ನಡಿಗನನ್ನ ಬಚಾವ್ ಮಾಡಿಸಿದೆ. ಅದು ಜಸ್ಟ್ ಕೆಲವು ಸೆಕೆಂಡ್ಗಳಲ್ಲಿ. ಕನ್ನಡಿಗನ ಜೀವ ಕಾಪಾಡಿದ ಬ್ಯಾಟ್ ಜಸ್ಟ್ 3 ನಿಮಿಷದಲ್ಲಿ ಬಚಾವ್. ಇವರು ಅತ್ರಿ ಪ್ರಭಾಕರ್ ಅಂತ, ಹಾಸನದ ಹೊಳೆ ನರಸೀಪುರದ ನಿವಾಸಿ. ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ಮಾಡಿದ ದಿನ ಅದೇ ಸ್ಥಳದಲ್ಲಿದ್ರಂತೆ. ಆದ್ರೆ ರಣ ರಕ್ಕಸರ ಕೈಯಿಂದ ಪ್ರಭಾಕರ್ ಬದುಕಿ ಬಂದ ಕಥೆಯೇ ರಣ ರೋಚಕ. ಈ ಬ್ಯಾಟ್ನಿಂದಲೇ ಇವರು ಬಚಾವಾಗಿದ್ದಾರೆ. ಉಗ್ರರು ದಾಳಿ ನಡೆಸೋ 3 ನಿಮಿಷಕ್ಕೂ ಮುನ್ನ ಪ್ರಭಾಕರ್ ಪಹಲ್ಗಾಮ್ನಿಂದ ಹೊರಟಿದ್ರು. ಇದೇ ವೇಳೆಯೇ ಪ್ರಭಾಕರ್ಗೆ ಶಿವಮೊಗ್ಗದ ಮಂಜುನಾಥ್ ಸಿಕ್ಕಿದ್ರಂತೆ. ಮಂಜುನಾಥ್ ಜೊತೆ ಪ್ರಭಾಕರ್ ಜಸ್ಟ್ ಒಂದೇ ಒಂದು ನಿಮಿಷ ಮಾತಾಡಿ ಬ್ಯಾಟ್ ಖರೀದಿಗೆ ಹೋಗಿದ್ರು. ಆಮೇಲೆ ಅಲ್ಲಿ ನಡೆದಿದ್ದು ಘನಘೋರ. ಈ ಬ್ಯಾಟ್ನ ನಾವು ಪರ್ಚೇಸ್ ಮಾಡೋಕ್ಕೆ ಅಂತ ಹೋದ್ವಿ. ಅಲ್ಲಿಯ ಫ್ಯಾಕ್ಟ್ರಿ 2 ಗಂಟೆಗೆ ಮುಚ್ಚುತ್ತೆ ಅನ್ನೋದಕ್ಕೆ ನಾವು 1:30ಗಿಂತ ಮುಂಚೆ ನಾವು ಆ ಜಾಗನ ಖಾಲಿ ಮಾಡಿದ್ವಿ. ಹಾಗಾಗಿ ಈ ಬ್ಯಾಟು ಕೂಡ ನನ್ನ ಜೀವದ ಉಳಿಸೋದಕ್ಕೊಂದು ಅನುಕೂಲ ಆಯಿತು ಅಂತ ಅನ್ಕೋತೀನಿ ಸರ್. ನಾನು ನಮ್ಮ ಎಲ್ಲ ಪ್ರವಾಸಿಗರನ್ನ ಕರ್ಕೊಂಡು ನಾವು ಆಚೆಗಡೆ ಬರ್ತಾಯಿದ್ವಿ. ಎದುರುಗಡೆಯಿಂದ ಮಂಜುನಾಥ್ ಅವರು ಎದುರುಗಡೆ ನಮಗೆ ಸಿಕ್ಕಿದ್ರು. ಅವರು ಕನ್ನಡದಲ್ಲಿ ಮಾತಾಡ್ತಾಯಿದ್ರು. ಇಲ್ಲ ಸರ್, ನಾವು ಶಿವಮೊಗ್ಗದಿಂದ ಬಂದಿದ್ದೀವಿ ಅಂದರು. ನಾನು ಮಂಜುನಾಥ್ ಅವ್ರನ್ನ 1 ನಿಮಿಷ, ಮಗನ್ನ 1 ನಿಮಿಷ ಮಾತಾಡಿಸಿದಂಥ ಸಂದರ್ಭ ನನಗೆ ಎದುರಾಯಿತು. ಸೊ ಮಂಜುನಾಥ್ ಅವರು ಒಳಗೆ ಎಂಟ್ರ್ ಆದರು, ನಾವು ಹೊರಗೆ ಎಕ್ಸಿಟ್ ಆದ್ವಿ. ಇನ್ನು ಕಾಶ್ಮೀರದಲ್ಲಿ ಸಚಿನ್ ತೆಂಡೂಲ್ಕರ್ ಕೂಡ ಬ್ಯಾಟ್ ಖರೀದಿ ಮಾಡ್ತಾರಂತೆ. ಹೀಗಾಗಿ ಅತ್ರಿ ಪ್ರಭಾಕರ್ ಮೊಮ್ಮಗನಿಗೆ ಬ್ಯಾಟ್ ಖರೀದಿಸಲು ಪಹಲ್ಗಾಮ್ನಿಂದ ಹೊರಟಿದ್ರು. ಮೊಮ್ಮಗನಿಗೆ ಬ್ಯಾಟ್ ತರಲು ಹೋಗಿದ್ದರಿಂದ ಇವರ ಪ್ರಾಣ ಉಳಿದಿದೆ. ಮೊಮ್ಮಗನಿಗೆ ಒಂದು ಬ್ಯಾಟ್ ತಗೋಬೇಕು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಕೇವಲ 3 ನಿಮಿಷದ ಮುಂಚೆ ನಾವೆಲ್ಲ ನಮ್ಮ ಟ್ರೂಪು, ನಾವೇನು ಹೋಗಿರ್ತಕ್ಕಂಥ 39 ಜನ ಟ್ರೂಪಲ್ಲಿ 22 ಜನ ಹೆಣ್ಮಕ್ಳೇ ಇದ್ದರು, ಇನ್ನು ಮಿಕ್ಕಿದವ್ರು ಗಂಡು ಮಕ್ಕಳಿದ್ರು. ಸೊ ಅವರೆಲ್ಲ ನಾವು ಎಲ್ಲ ಬ್ಯಾಟ್ ತಗೋಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲ ಆ ಜಾಗವನ್ನು ನಾವು ಕೇವಲ 3 ನಿಮಿಷದಲ್ಲಿ ನಾವು ಬಿಟ್ವಿ. ನೋಡಿದ್ರಲ್ವಾ, ಉಗ್ರರ ದಾಳಿಯಿಂದ ಕನ್ನಡಿಗ ಪ್ರಭಾಕರ್ ಬಚಾವಾಗಿದ್ದೆ ಒಂದು ರೋಚಕ ಕತೆ.